ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇಂದು ಮಂಡ್ಯ ನಗರದ ಜಗಜ್ಯೋತಿ ಬಸವೇಶ್ವರ ವೃತ್ತ, ಬಸವೇಶ್ವರ ಆಟೋ ನಿಲ್ದಾಣ, ರಾಷ್ಟ್ರೀಯ ಬಸವದಳ ಮತ್ತು ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವನ್ನು ಕನ್ನಡ ಪದ ಸಂಪತ್ತು ಅಧ್ಯಕ್ಷ ಓಂಕಾರ ಪ್ರಿಯ ಬಾಗೇಪಲ್ಲಿಯವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಅಂತ ಹೇಳಿದರು. ಇನ್ನು ಪ್ರಾಸ್ತಾವಿಕವಾಗಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ವಕೀಲ ಎಂ ಗುರುಪ್ರಸಾದ್ ಅವರು ಕೂಡ ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷ BM ಅಪ್ಪಾಜಪ್ಪ ಜಗಜ್ಯೋತಿ ಬಸವಣ್ಣನವರ ಕುರಿತು ಮಾತನಾಡಿದರು. PLD ಬ್ಯಾಂಕ್ ಅಧ್ಯಕ್ಷ ಶಿವಲಿಂಗೇಗೌಡ ಕೂಡ ಮಾತನಾಡಿದರು. ಇನ್ನು ಕಾವೇರಿ ನಗರ ನಾಗರೀಕರಣ ಹಿತರಕ್ಷಣಾ ಸಮಿತಿ ಡಾಕ್ಟರ್ ಗಿರಿಗೌಡ ಕುರ ಅವರು ಮಾತನಾಡಿದರು. ವೇದಿಕೆಯಲ್ಲಿ ನಗರಸಭಾ ಸದಸ್ಯ BP ಪ್ರಕಾಶ್, JDS ಮುಖಂಡರಾದ ಪುಟ್ಟಸ್ವಾಮಿ, ಶ್ರೀ ಜಗಜ್ಯೋತಿ ಬಸವೇಶ್ವರ ಆಟೋ ಚಾಲಕರ ಮುಖಂಡರಾದ ಯೋಗಣ್ಣ ಕುಮಾರ್, ಮಂಜು, ಮಹೇಶ್, ಕಾವೇರಿ ನಗರ ಹಿತರಕ್ಷಣಾ ಸಮಿತಿ ಮುಖಂಡರಾದ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ, ಬಾಣಸವಾಡಿ ಸ್ವಾಮಿ, ಜವರಪ್ಪ, ರಾಜೀವ್, ಮಾಜಿ ನಗರಸಭಾ ಸದಸ್ಯ ಹೊಸಹಳ್ಳಿ ಶಂಕರೇಗೌಡ, ಸಿಮೆಂಟ್ ಆನಂದ್, MR ಮಂಜುನಾಥ್, ಸ್ವಾಮಿಗೌಡ, ದಡದಪುರ ಶಿವಣ್ಣ, ಬೇಬಿ ಸಂಪತ್, SC ನಂಜಮಣಿ ಸೇರಿದಂತೆ ಕಾವೇರಿ ನಗರ ಹೌಸಿಂಗ್ ಬೋರ್ಡ್, ವಿನಾಯಕ ಬಡಾವಣೆ, ಹೊಸಳ್ಳಿ ಭಾಗದ ಮುಖಂಡರು, ನಾಗರಿಕರು, ಆಟೋ ಚಾಲಕರು ಹಾಜರಿದ್ದರು. ಕಾರ್ಯಕ್ರಮದ ನಂತರ ಆಟೋಗಳಿಂದ ಕನ್ನಡ ಜಾಗೃತಿ ಸಂಚಲನ ನಡೆಯಿತು. ನಂತರ ದಾಸೋಹದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಕಾವೇರಿ ನಗರ ಜಗಜ್ಯೋತಿ ಬಸವೇಶ್ವರ ವೃತ್ತ, ಜಗಜ್ಯೋತಿ ಬಸವೇಶ್ವರ ಆಟೋ ನಿಲ್ದಾಣ, ಕಾವೇರಿ ನಗರ, ಹೊಸಳ್ಳಿ ಈ ಭಾಗದ ಎಲ್ಲ ಸಹಕಾರದಿಂದ ಇವತ್ತು 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ವಿಶೇಷವಾಗಿ ನಾವು ಆಚರಣೆ ಮಾಡಿರ್ತಕ್ಕಂಥದ್ದು ಸಂತೋಷವಾದಂತಹ ವಿಷಯ. ಜಗಜ್ಯೋತಿ ಬಸವಣ್ಣವರು 12ನೇ ಶತಮಾನದಲ್ಲಿ ಕನ್ನಡದಲ್ಲಿ ಸಹಸ್ರಾರು ವಚನಗಳನ್ನು ಬರೆದ ಮುಖಾಂತರ ಕೊಲೆಬೇಡ ಕೊಲೆಬೇಡ ಹುಸಿ ನುಡಿಯಲು ಬೇಡ, ತನ್ನ ತಾನು ಬಡಿಸಬೇಡ ಇದು ನುಡಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತಕ್ಕಂಥ ವಿಷಯವನ್ನ, ದಯವೇ ಧರ್ಮದ ಮೂಲವೇ, ಧರ್ಮದ ಮೂಲ ಯಾವ್ದಪ್ಪ ಅಂತ ಹೇಳಿದ್ರೆ ದಯೆ ಅಂತಕ್ಕಂಥದ್ದು, ಕೈಂಡ್ನೆಸ್ ಅಂತಕ್ಕಂಥದ್ದು, ಹಾಗೆ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತಕ್ಕಂಥದ್ದು, ಹಾಗೆ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್ ಅಂತಕ್ಕಂಥ, ಲೆಟರ್ಸ್ ವರ್ಕ್ ಅಂತಕ್ಕಂಥದ್ದು. ಹೀಗೆ ಅವತ್ತೊಂದು ದಿವಸ 770 ಸಮುದಾಯ, ಒಕ್ಕಲಿಗ ಮುದ್ದಣ್ಣ ಆಗ್ಬೋದು, ಕುಂಬಾರ ಗುಂಡಯ್ಯ ಆಗ್ಬೋದು, ಅಂಬಿಗರ ಚೌಡಯ್ಯ ಆಗ್ಬೋದು, ಹೀಗೆ ಅಕ್ಕ ಮಹಾದೇವರು ಒಳಗೊಂಡಂತೆ ಮಹಿಳೆಯರಿಗೂ ಅನುಭವ ಮಂಟಪದಲ್ಲಿ ಸಮಾನತೆಯನ್ನು ಕೊಡುವ ಮುಖಾಂತರ ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಅವತ್ತು 770 ಸಮುದಾಯಗಳ ಏನು ಒಂದೊಂದು ವಿಶೇಷವಾದ ವೃತ್ತಿಯನ್ನು ಮಾಡ್ತಿದ್ರು. ಅವರೆಲ್ಲ ಸಮುದಾಯದ ಎಲ್ಲ ಸೇರಿ ಕನ್ನಡದಲ್ಲಿ ವಚನವನ್ನ ಬರೆಸ್ತಾರೆ. ಅವತ್ತು ಲಕ್ಷಾಂತರ ವಚನಗಳನ್ನ ಬಸವಣ್ಣವರ ಅನುಭವ ಮಂಟಪದಲ್ಲಿ ರಚನೆಯನ್ನ ಮಾಡ್ತಾರೆ. ಅವತ್ತೊಂದು ದಿವಸ ಅನೇಕ ಅಕ್ಕಪಕ್ಕದ ರಾಜ್ಯದವರು ಬಸವಣ್ಣವರ ಪ್ರಭಾವ ಬೀರ್ತಾರೆ. ಏನ್ರಿ ಬಸವಣ್ಣವರೇ, ಈ ಬರೀ ಕನ್ನಡದಲ್ಲೇ ವಚನವನ್ನ ತಮಿಳಿಗೆ ತರ್ಜುಮೆ ಮಾಡಿ, ಹಾಗೆ ಇತರ ಭಾಷೆಗಳಿಗೆ, ಆಂಧ್ರ ಭಾಷೆಗೆ, ತೆಲುಗಿಗೆ ತರ್ಜುಮೆ ಮಾಡಿ, ಕೇರಳ ಭಾಷೆಗೆ ತರ್ಜುಮೆ ಮಾಡಿ ಅಂತಕ್ಕಂಥ, ಮಲಯಾಳಕ್ಕೆ ತರ್ಜುಮೆ ಮಾಡಿ ಅಂತ ಆದವರು ಇಲ್ಲ ಕನ್ನಡಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು ಅಂತೇಳಿ 12ನೇ ಶತಮಾನದಲ್ಲಿ ಸಹಸ್ರಾರು ವಚನ ಬರೆದ ಮುಖಾಂತರ ಇವತ್ತು ಕನ್ನಡಕ್ಕೆ ಸಾಕಷ್ಟು ಒಂದು ಪೋಷಣೆ ಸಿಕ್ಕಿದೆ, ಇದು ಉಳಿಯಕ್ಕೆ ಸಾಧ್ಯವಾಗಿದೆ. ಹಾಗೆ 12ನೇ ಶತಮಾನ ಆದ್ಮೇಲೆ 13-14ರಲ್ಲಿ ಕುಮಾರವ್ಯಾಸ ಆಗ್ಬೋದು, ಪಂಪ ಆಗ್ಬೋದು, ಇವರೆಲ್ಲ ಅದಾದ ನಂತರ ಏನು ರಾಷ್ಟ್ರಕವಿ ನಮ್ಮ ಕುವೆಂಪು ಆಗ್ಬೋದು, ಬೇಂದ್ರವರು ಆಗ್ಬೋದು, ಇವರೆಲ್ಲ ಮಹಾನ್ ನಾಯಕರು ನಮಗೆ ಕನ್ನಡ ಭಾಷೆ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ರು. ಅವರೆಲ್ಲ ಹಾಕಿ ಕೊಟ್ಟಂತಹ ಏನು ಪೂರ್ವದ ಈ ಕನ್ನಡ ಭಾಷೆಗೆ ನಾವೆಲ್ಲ ಇವತ್ತು 21ನೇ ಶತಮಾನದಲ್ಲಿ ಉಳಿಸ್ಕೊಂಡು ಹೋಗ್ತಾ ಇದೀವಿ. ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವ್ರು ಆಗ್ಬೋದು, ಹಾಗೆ ಶಂಕರ್ನಾಗ್ ಅವ್ರು ಆಗ್ಬೋದು, ವಿಷ್ಣುವರ್ಧನ್ ಆಗ್ಬೋದು, ಹೀಗೆ ಚಾಲಕರ ಸಂಘಟನೆಗಳು ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನು ಕೊಟ್ಟರು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಂಡ್ಯದಲ್ಲಿ 2024 ಡಿಸೆಂಬರ್ 20, 21, 22 ಸಮ್ಮೇಳನದಲ್ಲಿ ಭಾಗವಹಿಸಿ ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನ ಅನೇಕ ರಾಜ್ಯ ನಾಯಕರೆಲ್ಲ ಬಂದು ಅನೇಕ ವಿಷಯಗಳನ್ನು ಹೇಳ್ತಾರೆ. ಅದನ್ನೆಲ್ಲ ನಮ್ಮ ಮಸ್ತಕಕ್ಕೆ ಹಾಕೊಂಡು ನಮ್ಮ ಮಸ್ತಕವನ್ನು ಒಂದು ಪುಸ್ತಕವನ್ನು ಮಾಡ್ಕೊಂಡು ನಿಟ್ಟಲ್ಲಿ ನಮ್ಮ ಮಂಡ್ಯ ನಗರದಲ್ಲಿರ್ತಕ್ಕಂಥ ಸಭಾಸು ಸಹ ಭಾಗವಹಿಸಬೇಕು. ಕನ್ನಡ ಭಾಷೆಯನ್ನು ಉಳಿಸಬೇಕು, ಕನ್ನಡ ಭಾಷೆಯನ್ನ ನಾವು ಜಾಗೃತಿಯನ್ನು ಮೂಡಿಸಬೇಕಾದ್ರೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆ ನಿಟ್ಟಲ್ಲಿ ತಾವೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಭಾಗವಹಿಸ್ತಾ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು, ನಮ್ಮ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾಗ್ಬೋದು, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ನಾಡೋಜ ವೈ ಜೋಶೂರ್ ಆಗ್ಬೋದು, ನಮ್ಮ ಜಿಲ್ಲಾ ಶಿವಲಿಂಗನ ಒಳಗೊಂಡಂತೆ ನಮ್ಮ ಅಪ್ಪಾಜಪ್ಪ ಒಳಗೊಂಡಂತೆ ನಮ್ಮ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು, ಕನ್ನಡ ಸಾಹಿತ್ಯ ಪರಿಷತ್ ಇನ್ನಿತರ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಗೂ ಸನ್ಮಾನ್ಯ ನಮ್ಮ ಶಾಸಕರುಗಳು, ಇಂತಹ ಎಲ್ಲ ಶಾಸಕರುಗಳು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದೀವಿ. ಹಾಗಾಗಿ ತಾವೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮಕ್ಕೆ 3 ದಿವಸಗಳ ಕಾಲ ಸಮಸ್ತ ಕಾರ್ಯಕ್ರಮಕ್ಕೆ ಆಗಮಿಸಿ ಅದನ್ನು ಸಹ ಇದೇ ರೀತಿ ಯಶಸ್ವಿಗೊಳಿಸಬೇಕು ಅಂತ ಸಮಸ್ತ ನಾಡಿನ ಜನತೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ಹಾಗೂ ಈ ಒಂದು ಎಲ್ಲ ಸಂಘಟನೆ ಪರವಾಗಿ ಹಾಗೂ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳ ಈ ತರ ಎಲ್ಲ ಸಂಘಟನೆಗಳ ಪರವಾಗಿ ಇರ್ತಕ್ಕಂಥ ಶಿವಲಿಂಗೇಗೌಡರು, ಓಂಕಾರ ಪ್ರಿಯ ಬಾಗೇಪಲ್ಲಿಯವರು, ಅಪ್ಪಾಜಪ್ಪರು, ಮಂಜುನಾಥ್ ಅವರು, ಶಿವಲಿಂಗೇಗೌಡರು ಎಲ್ಲರ ಪರವಾಗಿ ಕೇಳ್ಕೊತೇನೆ. ಎಲ್ಲರಿಗೂ ಶರಣು ಶರಣ ನಮಸ್ಕಾರ. ಅರ್ಥ ಇನ್ನು ಯಾವ ಭಾಷೆ ಸಿಗೋದಿಲ್ಲ ಅಂತ ವಿಶೇಷ ಅರ್ಥಗಳನ್ನ ಶಾಲಾ ಕಾಲೇಜು ಮಕ್ಕಳಿಗೆ ಹೇಳುವ ನಿಟ್ಟಿನಲ್ಲಿ
ಈ ಭಾಗದಲ್ಲಿ ವಿಶೇಷವಾಗಿ ನಾನು ಮಳವಳ್ಳಿಯಲ್ಲಿ ಉದ್ಯೋಗ ಮಾಡ್ತಿರುವಾಗ ಈ ಕಾಯಕ ಯೋಗಿಯ ನಿಜವಾದ ಕಾಯಕ ಮಾಡ್ತಿರತಕ್ಕಂಥ ನಮ್ಮ ಗುರುಪ್ರಸಾದ್ ಅವರು, ಅವ್ರ ತಮ್ಮಂದ್ರ ಶಿವಕುಮಾರ್ ಅವರು ಮೊದಲಿಗೆ ನನ್ನ ಶಾಲಾ ಕಾಲೇಜು ಕರ್ಕೊಂಡು ಹೋಗೋರು. ವಿಶೇಷವಾಗಿ ಮಂಡ್ಯದ ಬಹಳಷ್ಟು ಶಾಲಾ ಕಾಲೇಜುಗಳಲ್ಲಿ ಇವತ್ತಿನ ಕಾರ್ಯಕ್ರಮ ನಡೆಸಲಿಕ್ಕೆ ಅನುವು ಮಾಡಿಕೊಳ್ಳೋ ಜೊತೆಗೆ ಪ್ರತಿಯೊಬ್ಬರಲ್ಲೂ ನ್ಯಾಯದ ಚಿಂತನೆ, ಸಮಾಜದ ಚಿಂತನೆ ಮತ್ತು ಸಮಾಜಮುಖಿ ಕಾರ್ಯಗಳು ಮಾಡುವ ನಿಟ್ಟಿನಲ್ಲಿ ಗುರುಪ್ರಸಾದ ತಂಡವೇ ನಿಜವಾದದ್ದು ಮಂಡ್ಯ ಜಿಲ್ಲೆಗೆ ಒಂದು ವರಪ್ರಸಾದ ಅಂತ ಭಾವಿಸುವ ನಿಟ್ಟಿನಲ್ಲಿ ಈ ಜೊತೆಗೆ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ತಮ್ಮ ಏನೆಲ್ಲ ಅಭಿಮಾನ ಜೊತೆಗೆ ಜನಸಾಮಾನ್ಯರಾಗಿ ಸೇರ್ಕೊಂಡು ಮಾಡ್ತಿರೋ ಕಾರ್ಯಗಳನ್ನ ನಿಜವಾದ ತಾಯಿ ಕನ್ನಡ ತಾಯಿ ಮಂತಷ್ಟವರ ಕೀರ್ತಿಯ ಜೊತೆಗೆ ಈ ಮಂಡ್ಯದ ಭಾಗದಲ್ಲಿ ಇಡೀ ರಾಜ್ಯಕ್ಕೆ ತಮ್ಮದಾದ ಒಂದು ಕಾಣಿಕೆಯನ್ನ ಮನಸ್ಫೂರ್ತಿಯಾಗಿ ಕೊಡ್ತಿರ್ತಕ್ಕಂಥ ಈ ವ್ಯಕ್ತಿಗಳ ಸಮಾಗಮ ತಾಯಿಗೆ ವಿಶಿಷ್ಟ ಬೆಳೆಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥ ಎಲ್ಲ ಚೇತನಗಳಿಗೆಲ್ಲ ಎಲ್ಲ ಹಿರಿಯರ ಆಶೀರ್ವಾದಗಳು ಜೊತೆಗೆ ರಂಗೋಲಿ ಹಾಕುವ ಒಂದು ರಂಗೋಲಿ ಅಂತ ಹೇಳ್ತಾರೆ. ರಂಗೋಲಿ ಅಂತ ಅರ್ಥ. ರಂಗ ಬಣ್ಣವಾಗಿ, ಬಣ್ಣ ಅಣ್ಣವಾಗಿ, ಅಣ್ಣ ನಮ್ಮಲ್ಲ ಅನ್ನವಾಗಿ, ಗನ್ನವಾಗಿ ಪ್ರತಿಯೊಬ್ಬರಲ್ಲೂ ಗತಿಯನ್ನ, ಮತಿಯನ್ನ, ನೀತಿಯನ್ನ, ಪದ್ಧತಿಯನ್ನ, ಸಂಸ್ಕಾರವನ್ನ, ಶ್ರುತಿಯನ್ನ ಕೊಡುವ ನಿಟ್ಟಿನಲ್ಲಿ ಆ ಕನ್ನಡ ತಾಯಿ ನಮ್ಮೆಲ್ಲರನ್ನ ಮತ್ತಷ್ಟು ಬೆಳೆಸಲಿ. ಅವರವರ ಮನೆಯ ಕುಟುಂಬಗಳಿಗೆ ಆರೋಗ್ಯ ಜೊತೆಗೆ ಈ ನಾಡಿನ ಚಿಂತನೆಯನ್ನ, ಸಮಾಜಮುಖಿ ಕಾರ್ಯಗಳು ಮಾಡುವಾಗ ತಮ್ಮ ಮನೆಯ ಕಾರ್ಯ ಅಂತ ಭಾವಿಸಿ ಮಾಡ್ತಾರಲ್ಲ, ಆ ಒಂದು ಸೌಭಾಗ್ಯ ಈ ಒಂದು ಜಗಜ್ಯೋತಿ ಬಸವೇಶ್ವರ ಒಂದು ಆಟೋ ನಿಲ್ದಾಣವಿರಲಿ ಅಥವಾ ಒಂದು ಈ ವೃತ್ತವಿರಲಿ, ಈ ಭಾಗದ ಎಲ್ಲರಿಗೂ ಈ ಒಂದು ದಿನ ನಿಜವಾದ ಕನ್ನಡ ರಾಜ್ಯೋತ್ಸವ ಹೆಜ್ಜೆಗೂ ಗೆಜ್ಜೆ ಕಟ್ಕೊಂಡು ಈ ಸಮಾಜಕ್ಕೆ ಒಂದು ಸಜ್ಜಿಗೆಯನ್ನು ತಿನ್ನಿಸ್ತಾ ಇದೆಯಲ್ಲ, ಈ ಎಲ್ಲ ಚೇತನಗಳು ಕೂಡ ನಾನು ಅನಂತ ಧನ್ಯವಾದ ಹೇಳ್ತಾ ಈ ಕಾಯಕ ಮತ್ತಷ್ಟು ಕೀರ್ತಿದಾಯಕವಾಗಿ ಬೆಳೀಲಿ ಅಂತೇಳಿ ಆಶಿಸ್ತಾ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ಕರ್ನಾಟಕದ ಏಕೀಕರಣ ಅಂತ ಆದ್ಮೇಲೆ ನಮ್ಮ ಕನ್ನಡ ಪರ ಸಂಘಟನೆಗಳು ಅನೇಕ ಹೋರಾಟಗಾರರು ಇದನ್ನ ನಮ್ಮ ಕರ್ನಾಟಕ ಎಂಬ ಬರ್ಲಿಕ್ಕೆ ಬಹಳ ಹೋರಾಟ ಮಾಡಿ ಕರ್ನಾಟಕ ಅಂತ ಹೆಸರನ್ನು ನಾಮಕರಣ ಆಯಿತು. ಆದ್ರೆ ಇವತ್ತು ತಾಯಿ ಭುವನೇಶ್ವರಿಯ ಒಂದು ಏನು ಸ್ಥಾನ ಇದೆ ಸಿದ್ದಾಪುರ, ಅಲ್ಲಿಂದ ನಮ್ಮ ರಥ ಪ್ರಾರಂಭ ಆಯಿತು. ಏನು 81ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನ ಏನು ಮಂಡ್ಯದಲ್ಲಿ ಪ್ರಥಮ 3ನೇ ಬಾರಿ ನಡೀತಾ ಇದೆ. ಆ ಇಲ್ಲಿಂದ ಹೋಗ್ಬೇಕಾದ್ರೆ ವೈಕಾದ ಹೋಗೋದು ಹಾಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಬನ್ನಿ